ನಮಸ್ಕಾರ ಸ್ನೇಹಿತರೆ, ನನ್ನ ಕನ್ನಡ ಅದ್ಭುತ ಕತೆ ಯೂಟ್ಯೂಬ್ ಚಾನಲಿಗೆ ತಮಗೆ ಎಲ್ಲರಿಗೂ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಸುವರ್ಣಗಿರಿ ಎಂಬ ರಾಜ್ಯದಲ್ಲಿ ಚಂದ್ರಸೇನನು ಎಂಬ ರಾಜನು ಆಳುತ್ತಿದ್ದನು. ಆತನು ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ಪ್ರಖ್ಯಾತನಾಗಿದ್ದನು. ನನ್ನ ರಾಜ್ಯದಲ್ಲಿ ಬಡವರೇ ಇರಬಾರದು, ಎಲ್ಲರಿಗೂ ಸುಖ ಸೌಭಾಗ್ಯಗಳಿಂದ ಕೂಡಿರಬೇಕು ಎಂಬ ಭಾವನೆ ಹೊಂದಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಹೆಚ್ಚಾಗಿ ಕಾಣುತ್ತಿದ್ದನು. ಆಗಾಗ ಸಂಜೆಯೊಳೆ ಮಂತ್ರಿ ಸುಗಮನದೊಡನೆ ವ್ಯಾಯಾಮ ವಿಹಾರಕ್ಕೆ ಹೋಗುತ್ತಿದ್ದನು. ಒಂದು ದಿನ ಹೀಗೆ ಹೋಗುತ್ತಿರುವಾಗ ಸಂಜೆ ಮುಗಿದು ಕತ್ತಲಾಗುತ್ತಾ ಬಂತು. ಮಂತ್ರಿಗಳು, ಬೇಗ ರಾಜಧಾನಿ ಸೇರೋಣ, ಕುದುರೆಯನ್ನು ವೇಗವಾಗಿ ಓಡಿಸಿ ಎಂದರು. ಸೂಚಿಸಿದನು. ಕೊಂಚ ದೂರ ಹೋಗುವುದರಲ್ಲಿ ರಾಜನು ಕುದುರೆಯನ್ನು ನಿಲ್ಲಿಸಿ ಮಂತ್ರಿಗಳೇ ಕತ್ತಲಾಗುತ್ತಾ ಬಂದಿದ್ದರೂ ಕುಟೀರದ ಮುಂದೆ ತೋಟದ ಕೆಲಸ ಮಾಡುತ್ತಿರುವ ವಿಷಯ ಯಾರು? ತುಂಡು ಬಟ್ಟೆಯನ್ನು ಉಟ್ಟು ಚಳಿಯನ್ನು ಲೆಕ್ಕಿಸದೆ ಆ ಮಹಾಪುರುಷ ಯಾರು ಎಂದು ಕೇಳಿದರು. ಆಗ ಮಂತ್ರಿಯು, ಆತ ಶೇಷಶರ್ಮನು ಎಂಬ ಪ್ರಖ್ಯಾತ ಪಂಡಿತ, ಶ್ರಮಜೀವಿ ಎಂದರು. ನಮ್ಮ ರಾಜ್ಯದಲ್ಲಿ ಆತ ಏಕೆ ಇಷ್ಟು ಕಷ್ಟಪಡಬೇಕು? ಅರಮನೆಗೆ ಕರೆಸಿ ಬೇಕಾದದ್ದನ್ನು ಕೊಡಿ ಎಂದನು. ಕ್ಷಮಿಸು ಮಹಾರಾಜ, ಆತ ಮಹಾ ಆತ್ಮಗೌರವ, ಯಾರಿಂದ ಏನನ್ನೂ ಬೇಡುವುದಿಲ್ಲ, ಯಾರ ಸಹಾಯವನ್ನು ಕೂಡ ಅವನು ಬಯಸುವುದಿಲ್ಲ. ಕಾಯಕ ಮಾಡಿ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಾನೆ ಎಂದು ಉತ್ತರಿಸಿದನು. ಮಂತ್ರಿ, ಸರಿ, ನಡೆಯಿರಿ, ಇದಕ್ಕೆ ನಾವೇ ಒಂದು ಉಪಾಯ ಮಾಡೋಣ ಎಂದು ಇಬ್ಬರೂ ಹೊರಟರು. ಮೂರನೆಯ ದಿನ ಶೇಷಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತು. ಅದರ ತುಂಬ ಚಿನ್ನದ ನಾಣ್ಯಗಳು ಇದ್ದವು. ಆದರೆ ಅವನು ಅದನ್ನು ಕೂಡಲೇ ಆತ ಅದನ್ನು ಕೈಯಲ್ಲಿ ಹಿಡಿದು ರಾಜ ದರ್ಬಾರಿಗೆ ನಡೆದು, ಮಹಾಪ್ರಭು, ನನ್ನ ತೋಟದಲ್ಲಿ ಚಿನ್ನದ ನಾಣ್ಯಗಳು ಇರುವ ಈ ಚೀಲ ಸಿಕ್ಕಿದೆ. ಯಾರದೋ ಏನೋ ವಿಚಾರಣೆ ನಡೆಸಿ ಅವರಿಗೆ ತಲುಪಿಸಿ ಎಂದು ಹೇಳಿ ಹೊರಡಲಾದನು. ಹಾಗೆ ಆ ರಾಜನು, ಅದು ಯಾರದೇ ಆಗಲಿ, ನಿಮ್ಮ ತೋಟದಲ್ಲಿ ಸಿಕ್ಕಿದೆ, ನೀವೇ ಅನುಭವಿಸಿ ಎಂದನು. ಆಗ ಶೇಷಶರ್ಮ, ಕ್ಷಮಿಸು ಮಹಾಪ್ರಭು, ನಿತ್ಯ ನನ್ನ ತೋಟದಲ್ಲಿ ಅನೇಕ ಹಕ್ಕಿಗಳನ್ನು ಬರುತ್ತವೆ, ಆದರೆ ಅದಕ್ಕೆ ನಾನು ನವಿಲು ಜಿಂಕೆಗಳು ಕೂಡ ನಮ್ಮ ತೋಟದಲ್ಲಿ ಬಂದೇ ಇರುತ್ತವೆ. ನವಿಲು ಜಿಂಕೆಗಳು ಬರುತ್ತವೆ, ಅವು ನಮ್ಮದೆಂದರೆ ದ್ರೋಹವಾಗುವುದಿಲ್ಲವೇ? ಅನೇಕ ಮಂದಿ ದಾರಿಹೋಕರು ನಮ್ಮ ತೋಟದ ಹಣ್ಣು ಹಂಪಲು ತಿಂದು ಹೋಗುತ್ತಾರೆ, ಆದರೆ ಅವರು ನಮ್ಮವರು ಆಗುತ್ತಾರೆಯಾ? ಕ್ಷಮಿಸಿ, ಆ ಹಣ ಯಾರದೋ ಅವರಿಗೆ ಕೊಡಿ ಎಂದನು. ನಮ್ಮ ಹಣೆಯಲ್ಲಿಯೇ ಬರೆದಿರುವಷ್ಟು ನಮಗೆ ಸಿಕ್ಕಿದೆ, ನಾನು ಆದ್ದರಿಂದ ಬಹಳ ಬಹಳ ಸಂತೋಷವಾಗಿದ್ದೇನೆ. ಹಾಗೆ ಎಂದು ವಂದಿಸಿ ಕುಟೀರಕ್ಕೆ ತೆರಳಿದನು. ಮಂತ್ರಿ, ಪ್ರಭು, ಹಣೆ ಬರಹ ಸ್ನೇಹಿತರೆ, ಈ ಸ್ಟೋರಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಈ ಸ್ಟೋರಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ.